ಒಂದೇ ಸೂರಿನಡಿಗೆ ತರಬೇಕು ಅನ್ನೋದು 900 ವರ್ಷದ ಹಿಂದೆ ಅವ್ರ ಕನಸಾಗಿತ್ತು. ಅದಕ್ಕೆ ಅವರು ಸುಮ್ಮನೆ ಕೂರಲಿಲ್ಲ. ಸಂವಿಧಾನದ ರೀತಿಯಲ್ಲಿ ನಾವೇನೀಗ ಸಂವಿಧಾನವನ್ನ ಅವ್ರದೇ ಸಂವಿಧಾನವನ್ನ ಹೆಚ್ಚಾಗಿ ನಾವು ಅನುಕರಣೆ ಮಾಡಿರ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವ್ರದೇ ಪ್ರೇರಣೆ ಇರ್ಬೋದು ಸಂವಿಧಾನವನ್ನ ಹೀಗೆ ಮಾಡಬೇಕು ಅನ್ನೋದ್ರ ಬಗ್ಗೆ. ಸುಮಾರು 893 ವರ್ಷಗಳ ಹಿಂದೆ ಒಂದು ಸಂವಿಧಾನಾತ್ಮಕವಾದಂಥ ಒಂದು ಧರ್ಮವನ್ನು ರಚಿಸಿ ಧರ್ಮದಲ್ಲಿ ಎಲ್ಲರಿಗೂ ಸಹಭಾಗಿತ್ವವನ್ನು ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇತ್ತು. ಅಂದರೆ ಅವರ ಮನಸ್ಸಿನ ಚಿಂತನೆಗಳು ಎಷ್ಟು ಉನ್ನತ ಮಟ್ಟದಲ್ಲಿ ಇತ್ತು, ಈ ಸಾಮಾಜಿಕ ಕಳಕಳಿ ಏನಿತ್ತು ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ. ನೋಡಿ, ಅವ್ರದ್ದು ವಚನಗಳಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಲು ಬೇಡ, ಎದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಯಾಕೆ ಈ ಮಾತನ್ನ ಅವರು ಆ ಸಮಯದಲ್ಲಿ ಹೇಳಿದ್ರು ಅಂದ್ರೆ, ಈ ಸಮಾಜದ ಕಟ್ಟುಪಾಡುಗಳು ಆ ರೀತಿ ಇತ್ತು. ಪ್ರತಿಯೊಂದು ಹಂತದಲ್ಲೂ ಜಾತಿ, ಕಾಯಕ, ಈ ಸಾಮಾಜಿಕ ಜೀವನದ ವ್ಯವಸ್ಥೆಗೆ ಅವರು ಬಹಳ ಮನನೊಂದಿದ್ರು ಅಂತ ಕಾಣಿಸುತ್ತೆ. ಅದಕ್ಕಾಗಿ ಆ ವಚನವನ್ನ ಅವರು ಹೇಳಿದ್ರು, ಕಳಬೇಡ, ಎಲ್ಲಿ ಕದಿಯೋಂತ ಒಂದು ಕೆಲಸ ಆಗಬಾರ್ದು, ಸುಳ್ಳು ಹೇಳಬಾರ್ದು. ನಮ್ದು ಈಗ ಸುಳ್ಳು ಹೇಳದೆ ಇದ್ರೆ ದಿವಸ ನಡೆಯೋದೇ ಇಲ್ಲ. ಎದ್ದುಕೊಳ್ಳೆ ಫಸ್ಟ್ ಹೇಳೋದೇ ಸುಳ್ಳು. ಸುಳ್ಳಿನಿಂದನೇ ನಮ್ಮ ಜೀವನ ಪ್ರಾರಂಭ ಆಗುತ್ತೆ. ಸುಳ್ಳು ಇಲ್ಲದೆ ಇದ್ರೆ ಹೆಚ್ಚಾಗಿ ಜೀವನ, ನಾವು ಮಾಡುವಂತ ಪ್ರಕ್ರಿಯೆ, ನಾವು ಮಾಡುವಂತ ಕೆಲಸಗಳು ಎಲ್ಲವೂ ಪೂರ್ಣ ಸುಳ್ಳಿಂದಾನೇ ಉದ್ಭವ ಆಗಿದೆ. ಹಾಗಾಗಿ ದೇವರು ನಮ್ಗೆ ಹತ್ರ ಆಗಲಿಲ್ಲ. ಕಾಯಕ ಹೋಗಿ ಬಸವಣ್ಣ ಮೊದಲನೇದಾಗಿ ಮಾಡಿದ್ದು ಸುಳ್ಳು ಹೇಳಬಾರ್ದು. ನಮ್ಮ ಕೆಲಸವನ್ನೇ ಶಿವನನ್ನ ಕಾಣಬೇಕು. ಕೆಲಸದಲ್ಲೇ ಶಿವನನ್ನ ಕಾಣುವಂತ ಒಂದು ಪ್ರಕ್ರಿಯೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಸಮಾನ ಮನಸ್ಕರ ಒಂದು ವೇದಿಕೆಯನ್ನ ಮಾಡಿ ಕಲ್ಯಾಣದಲ್ಲಿ ಒಂದು ಸಂವಿಧಾನವನ್ನ ಮಾಡ್ತಾರೆ, ಧರ್ಮ ಸಂವಿಧಾನವನ್ನ. ಆ ಧರ್ಮ ಸಂವಿಧಾನ ಜಗತ್ತಿಗೆ ಅವರನ್ನ ಗುರುವಾಗಿ ಕಾಣಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುತ್ತೆ. ಬಸವಣ್ಣನವರು ಜಗತ್ತಿಗೆ ತೋರ್ಪಡಿಸಿ, ಅದಕ್ಕೆ ಅವರಿಗೆ ಗುರುವಿನ ಸ್ಥಾನ ಸಿಕ್ತು. ಆದರೆ ಒಂದು ವಿಪರ್ಯಾಸ ನೋಡ್ರಿ, ಕ್ರಿಸ್ತ ಶಕ ಪೂರ್ವ ಅದಕ್ಕೆಲ್ಲ ಹಿಸ್ಟ್ರಿ ಇದೆ. ಯೇಸು ಕ್ರಿಸ್ತ ಬಂದ ನಂತರ ಕ್ರಿಸ್ತ ಜನ್ಮ ಉಚ್ಚಾರಣೆ ಬಂತು ಅಂತ. ಅದೇ ರೀತಿ ಮೊಹಮ್ಮದ್ ನಮ್ಮ ದೇಶಕ್ಕೆ ಸಾಧ್ಯ. ನಾವೇನು ವಿಶ್ವಗುರು ಆಗ್ಬೇಕು ಅನ್ನೋ ಭಾವನೆಯಿಂದ ಎಲ್ಲ ಪ್ರಚೋದಿಸ್ತಾರೋ ಅವರೆಲ್ಲರಿಗೂ ಉತ್ತರ ಹೇಳಬೇಕು ಅಂದ್ರೆ ಬಸವಣ್ಣನವ್ರನ್ನೇ ನಮ್ಮ ವಿಶ್ವಗುರು ಅಂತ ಒಪ್ಕೋಬೇಕು. ಅವರು ಮಾಡಿದಂತ ಸಂಕಲ್ಪ ಬರೇ ಆಚರಣೆ ಮಾಡೋ ಸಲುವಾಗಿ ಮಾತ್ರ ಇದ್ರ ಬೆಳವಣಿಗೆ ಇರಬಾರ್ದು. ನಮ್ಮ ನಿಜ ಜೀವನದಲ್ಲೂ ಅದನ್ನ ಅಳವಡಿಸುವಂತ ಒಂದು ವ್ಯವಸ್ಥೆ ಬರಬೇಕು. ನಾನು ಯಾವಾಗಲೂ ಈಗ ಸದ್ಯ ಯಾವುದೋ ಒಂದು ಲೇಖನ ಓದಿದಾಗ ಬಸವಣ್ಣನ ಸಮಕಾಲೀನ ವ್ಯವಸ್ಥೆ ಒಳಗಡೆ ಮಾರಮ್ಮ ಅನ್ನೋ ಒಂದು ಹೆಂಗಸಿನ ಸುದ್ದಿಯನ್ನ ಬಂದಿದ್ದು. ಅವಳು ನಿಜ ಜೀವನದಲ್ಲಿ ಬಂಗಿ ಕುಟುಂಬದ ಹೆಂಗಸು. ಅವಳ ಗಂಡ ದಿವಸ 4-5 ರಸ್ತೆಯನ್ನ ಕ್ಲೀನ್ ಮಾಡಿ ಕಲ್ಯಾಣದಲ್ಲಿ ಅಲ್ಲಿ ಏನ್ ಕೊಡ್ತಾರೋ ಅದನ್ನು ತಂದು ತನ್ನ ಹೆಂಡತಿ ಹತ್ರ ಕೊಟ್ಟು ಅದನ್ನು ಹಸನ ಮಾಡಿ ದಿವಸ ತಿನ್ನೋ ಅಂತ ಒಂದು ಪದ್ಧತಿ. ಅವನಿಗೇನೋ ಅನಾರೋಗ್ಯ ಆಗಿರುತ್ತೆ. ಅವನು ಆ ದಿವಸ ಕೆಲ್ಸಕ್ಕೆ ಹೋಗಿರ್ತಾನೆ. ದಿವಸ